ಓಂ ಶಾಂತಿ. ಮುರಳಿ ದಿನಾಂಕ 23/10/2023। मीठे बच्चे, अब मनुष्यों द्वारा मिले हुए मंत्र जंत्र काम में नहीं आने हैं, इसलिए तुम सबसे अपना बुद्धि योग तोड़ एक बापು को याद करो। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ಮನುಷ್ಯರ ಮೂಲಕ ಸಿಗುತ್ತಿರುವಂತಹ ಮಂತ್ರತಂತ್ರಗಳು ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವು ಎಲ್ಲರಿಂದ ನಿಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಒಬ್ಬ ತಂದೆಯ ನೆನಪನ್ನು ಮಾಡಿರಿ. प्रश्न, भक्ति की कौन सी बात ज्ञान मार्ग में नहीं चल सकती है? ಬಾಬಾ ಕೇಳ್ತಾ ಇದ್ದಾರೆ, ಭಕ್ತಿಯ ಯಾವ ಮಾತು ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ? ಬಾಬಾ ಉತ್ತರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಭಕ್ತಿ ಮೇ भगवान से कृपा अथवा आशीर्वाद मांगते हैं, ज्ञान मार्ग में आशीर्वाद व कृपा की बात नहीं। यह पढ़ाई है, बाप टीचर बनकर हमको पढ़ा रहे हैं। तकदीर का आधार पढ़ाई पर है। अगर बाप कृपा तो करे तो सारा क्लास ही पास हो जाए, इसलिए ज्ञान मार्ग में कृपा व आशीर्वाद की बात नहीं, हर एक को अपना अपना पुरुषार्थ जरूर करना है। ಬಾಬಾ ಉತ್ತರ ತಿಳಿಸ್ಕೊಡ್ತಿದ್ದಾರೆ, ಭಕ್ತಿಯಲ್ಲಿ ಭಗವಂತನಿಂದ ಕೃಪೆಯನ್ನ ಅಥವಾ ಆಶೀರ್ವಾದವನ್ನ ಬೇಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತು ಇಲ್ಲ ಅಂತ ಹೇಳ್ತಾರೆ. ಇದು ವಿದ್ಯಾಭ್ಯಾಸವಾಗಿದೆ. ತಂದೆ ಟೀಚರ್ ಆಗಿ ನಮಗೆ ಓದಿಸ್ತಾ ಇದ್ದಾರೆ. ನಮ್ಮ ಅದೃಷ್ಟದ ಆಧಾರ ವಿದ್ಯಾಭ್ಯಾಸದ ಮೇಲಿದೆ. ಒಂದ್ ವೇಳೆ ತಂದೆ ಕೃಪೆ ಮಾಡೋದಾದ್ರೆ ಪೂರಾ ಕ್ಲಾಸ್ ಹಾಲೇ ಪಾಸ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನ ಮಾರ್ಗದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಪುರುಷಾರ್ಥ ಅವಶ್ಯ ಮಾಡಲೇಬೇಕು. ಗೀತೆ ಇದೆ, ಮೇ ಏಕ ನನ್ನಾ ಸಾ ಬಚ್ಚಾ ಹೂಂ, ನಾನೊಬ್ಬ ಚಿಕ್ಕ ಪುಟಾಣಿ ಮಗುವಾಗಿದ್ದೇನೆ. ಓಂ ಶಾಂತಿ. यह है भक्ति मार्ग के लिए पुकार। छोटे और बड़ों की क्योंकि समझाया गया है, भक्त तो यज्ञ जप तप आदि करते हैं, समझते हैं इनसे परमात्मा से मिलने का रास्ता मिलेगा. ನೋಡಿ, ಇದು ಭಕ್ತಿ ಮಾರ್ಗದಲ್ಲಿ ಕರೀತಾ ಇದ್ದೀವಿ ಬಾಬೋರ್ಗೆ. ಇದು ಚಿಕ್ಕೋರು ದೊಡ್ಡೋರು ಎಲ್ಲರಿಗೂ ಈ ಗೀತೆ ಅನ್ವಯಿಸುತ್ತೆ. ಯಾಕೆಂದ್ರೆ ಬಾಬಾ ಇದು ಕೂಡ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಭಕ್ತಿಯಲ್ಲಿ ಯಜ್ಞ ಜಪ ತಪ ಮುಂತಾದವುಗಳನ್ನ ಮಾಡುತ್ತಾರೆ. ಅದರಿಂದ ಪರಮಾತ್ಮನನ್ನ ಮಿಲನ ಮಾಡೋ ಮಾರ್ಗ ಸಿಗತ್ತೆ ಅಂತ ಅನ್ಕೊಂಡಿದ್ದಾರೆ. फिर ईश्वर को सर्वव्यापी कहना, मैं भी उनका रूप हूँ, मेरे में भी भगवान है, यह कहना तो झूठ है ना. ಒಂದ್ ಕಡೆಗೆ ಪರಮಾತ್ಮನನ್ನ ಮಿಲನ ಮಾಡಬೇಕು ಅಂತ ಜಪ ತಪ ಎಲ್ಲ ಮಾಡಿ, ಮತ್ತೊಂದು ಕಡೆಗೆ ಈಶ್ವರನನ್ನ ಸರ್ವವ್ಯಾಪಿ ಅಂತ ಹೇಳ್ತಾರೆ. ನನ್ನಲ್ಲೂ ಅವನ ರೂಪ ಇದೆ, ನಾನೇ ಭಗವಂತನ ರೂಪ ಅಂತ ಹೇಳ್ಕೋತಾರೆ ಅಂತಂದ್ರೆ ಇದು ಸುಳ್ಳಾಯ್ತಲ್ವಾ? ವಹ ಕೊಯ್ ದುಃಖ ಸಹನ್ ನಹಿ ಕರ್ತಾ. ಈ ರೀತಿ ಹೇಳಿ ನೀವು ದುಃಖವನ್ನ ಸಹನೆ ಮಾಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಭಗವಾನ್ ತೋ ಅಲಗ್ ಚೀಜ್ ಹೇನಾ, ಭಗವಾನ್ ಅಂದ್ರನೆ ಬೇರೆನೇ ವಸ್ತು ಆಗಿದೆಯಲ್ವಾ. ಯಹಿ ಮನುಷ್ಯೋಂ ಕಿ ಭೂಲ್ ಹೇ ಜಿಸ್ ಕಾರಣ ದುಃಖ ಭೋಗ್ ರಹೇ ಹೇ. ಪರಮಾತ್ಮನನ್ನ ಸರ್ವವ್ಯಾಪಿ ಅಂತ ಹೇಳೋದೇ ಮನುಷ್ಯರ ತಪ್ಪು. ಇದರ ಕಾರಣ ದುಃಖವನ್ನ ಎಲ್ಲರೂ ಭೋಗಿಸ್ತಾ ಇದ್ದಾರೆ. ತುಮ್ಹಾರಿ ಮೇ ಬಿ ಕೋಯಿ ವಿರ್ಲೆ ಬಾಪು ಕೋ ಜಾನ್ತೆ ಹೇ, ಮಾಯಾ ಗಡಿ ಗಡಿ ಬುಲಾ ದೇತಿ ಹೇ. ಹಾಗೆ ನಿಮ್ಮಲ್ಲೂ ಕೂಡ ಕೆಲವು ವಿರಳವಾಗಿ ಮಕ್ಕಳು ಮಾತ್ರ ತಂದೆಯನ್ನ ತಿಳ್ಕೊಂಡಿದ್ದೀರಿ. ಇಲ್ಲಾಂದ್ರೆ ಮಾಯೆ ಕ್ಷಣ ಕ್ಷಣಕ್ಕೂ ತಂದೆಯ ನೆನಪನ್ನ ಮರೆಸ್ಬಿಡುತ್ತದೆ. बाप तो बार बार कहते हैं, तुमको श्रीमत देते हैं कि अपने को आत्मा समझो और मुझे बाप को याद करो. ತಂದೆನೂ ಕೂಡ ಬಾರಿಗೂ ತಿಳಿಸ್ಕೊಡುತ್ತಾರೆ, ನಿಮಗೆ ಶ್ರೀಮತ ಕೊಡುತ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ನನ್ನೊಬ್ಬ ತಂದೆಯನ್ನೇ ನೆನಪು ಮಾಡಿ. ಯಹ ಹೇ ಶ್ರೇಷ್ಠತೆ ಶ್ರೇಷ್ಠ ಮತ. ಇದೇನು ಹೇಳ್ಕೊಡುತ್ತಾರೆ ಬಾಬಾ? ಇದು ಶ್ರೇಷ್ಠಾತಿ ಶ್ರೇಷ್ಠ ಮತ. बाप की श्रीमत से मनुष्य नर से नारायण पतित से पावन बनते हैं. ತಂದೆಯ ಶ್ರೀಮತದಿಂದಲೇ ಮನುಷ್ಯರು ನರನಿಂದ ನಾರಾಯಣರು,
ಪತಿತರಿಂದ ಪಾವನರಾಗ್ತಾರೆ. इस समय के जो यह पतित मनुष्य है उनकी श्रेष्ठ मत नहीं है. ಈ ಸಮಯದಲ್ಲಿ ಯಾರೆಲ್ಲ ಪತಿತ ಮನುಷ್ಯರಿದ್ದಾರೆ ಅವ್ರು ಯಾರು ಕೊಡುವಂಥದ್ದು ಶ್ರೇಷ್ಠ ಮತ ಅಲ್ಲ. ಭಗವಾನ್ ನೇ ಬಿ ಕಹಾ ಹೇ ಕಿ ಯಹ ಭ್ರಷ್ಟಾಚಾರಿ ಆಸುರಿ ಸಂಪ್ರದಾಯ ಹೇ. ಹಾಗೆ ಭಗವಂತನು ಕೂಡ ಹೇಳಿದ್ದಾರೆ ಇದು ಭ್ರಷ್ಟಾಚಾರಿ ಆಸುರಿ ಸಂಪ್ರದಾಯ. ಬಾಪ್ कहते हैं तुम्हारा देवी देवता धर्म बहुत सुख देने वाला है. ಹಾಗೆ ಬಾಬನು ಕೂಡ ಹೇಳ್ತಾರೆ ನಿಮ್ಮ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವಂತದ್ದಾಗಿದೆ. तुमने बहुत सुख पाया है. यह बना बनाया ड्रामा है. ऐसे नहीं कि भगवान ने क्यों बनाया है. ನೋಡಿ ಈ ಸೃಷ್ಟಿ ನಾಟಕದಲ್ಲಿ ನೀವೇನೆ ಬಹಳಷ್ಟು ಸುಖವನ್ನ ಅನುಭವಿಸಿದ್ದೀರಾ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಮತ್ತೆ ಈ ರೀತಿ ಅನ್ಕೋಬೇಡ್ರಿ ಭಗವಂತ ಈ ತರಹ ಯಾಕೆ ನಾಟಕವನ್ನ ರಚನೆ ಮಾಡಿದ್ರು. ಯಹ ತೋ ಅನಾದಿ ಡ್ರಾಮಾ ಹೇನಾ. ಯಾಕೆಂದ್ರೆ ಇದು ಅನಾದಿ ನಾಟಕ ಅಲ್ವಾ. ಜ್ಞಾನ್ ಮಾನ ದಿನ್ ಭಕ್ತಿ ಮಾನ ರಾತ್. ज्ञान से अब तुम स्वर्गवासी बन रहे हो, भक्ति से नरकवासी बने हो. ಜ್ಞಾನ ಅಂದರೆ ಹಗಲು, ಭಕ್ತಿ ಎಂದರೆ ರಾತ್ರಿ. ಜ್ಞಾನದಿಂದ ನೀವೀಗ ಸ್ವರ್ಗವಾಸಿ ಆಗ್ತಾ ಇದ್ದೀರಿ, ಭಕ್ತಿಯಿಂದ ನೀವು ನರಕವಾಸಿಗಳಾಗ್ತೀರಿ. ಪರಂತು ಮನುಷ್ಯ ಪತ್ತರ್ ಬುದ್ಧಿ ಹೋನೆ ಕಾರಣ ಸಮಜ್ತೆ ನಹಿ. ಹಾಗೆ ಮನುಷ್ಯರು ಬಹಳ ಕಲ್ಲು ಬುದ್ಧಿಯವರಾಗಿರೋ ಕಾರಣ ಬಾಬಾ ಹೇಳೋ ಯಾವ ಮಾತನ್ನು ತಿಳ್ಕೊಳ್ಳೋದಿಲ್ಲ. ಕ್ರೋಧ ಕಿತನಾ ಬಾರಿ ಹೇ, ಕಿತನೆ ಬಾಂಬ್ಸ್ ಬನಾತೆ ರಹತೆ ಹೇ, ಸಮಜ್ತೆ ಹೇ ವಿನಾಶ ಜರೂರು ಹೋಗಾ. ನೋಡಿ ಮನುಷ್ಯನಲ್ಲಿ ಕ್ರೋಧನೂ ಕೂಡ ಭಾರಿ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಬಾಬಾ. ಎಷ್ಟೊಂದು ಬಾಂಬ್ಸ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಇದರಿಂದ ವಿನಾಶ ಅವಶ್ಯವಾಗಿ ಹಾಗೇ ಆಗತ್ತೆ. ತೋ ಯಹ ಭ್ರಷ್ಟಾಚಾರಿ ಬುದ್ಧಿ ಹುಯಿನ. ಇದು ಭ್ರಷ್ಟಾಚಾರಿ ಬುದ್ಧಿ ಆಯ್ತಲ್ವಾ. ಕಲಿಯುಗಕ್ಕೋ ಕಹಾ ಜಾತಾ ಹೇ ರಾವಣ ರಾಜ್ಯ. ರಾವಣ ಹಿ ಭ್ರಷ್ಟಾಚಾರಿ ಬನಾತೆ ಹೇ. ಕಲಿಯುಗಕ್ಕೆ ಹೇಳಲಾಗ್ತದೆ ರಾವಣ ರಾಜ್ಯ. ರಾವಣನೇ ನಮ್ಮನ್ನ ಭ್ರಷ್ಟಾಚಾರಿಯನ್ನಾಗಿ ಮಾಡ್ತಾನೆ. ಬಾಪ್ ಆಕರ್ ಆರ್ಡಿನೆನ್ಸ್ ನಿಕಾಲ್ತೆ ಹೇ ಕಿ ಅಬ್ ಭ್ರಷ್ಟಾಚಾರ ಬಂದ್ ಕರೋ. ಈಗ ತಂದೆನೂ ಕೂಡ ಬಂದು ಆದೇಶ ಹೊರಡಿಸ್ತಾ ಇದ್ದಾರೆ, ಮಕ್ಕಳೇ ಈಗ ಭ್ರಷ್ಟಾಚಾರವನ್ನ ಬಂದ್ ಮಾಡಿ ಅಂತ ಹೇಳ್ತಾರೆ. ನಂಬರ್ 1 ಭ್ರಷ್ಟಾಚಾರ ಹೇ ಏಕ್ ದೋ ಕೋ ಪತೀತ ಬನಾನಾ. ನಂಬರ್ 1 ಭ್ರಷ್ಟಾಚಾರವಾಗಿದೆ ಪರಸ್ಪರರನ್ನ ಪತೀತರನ್ನ ಮಾಡೋದು. ಯಹ ಹೇ ವೈಶ್ಯಾಲಯ. ಕಲಿಯುಗ ಭಾರತಕ್ಕೂ वैश्यालय कहा जाता है. सब विष से पैदा होने वाले हैं. सतयुग को कहा जाता है शिवालय. शिव बाबा का स्थापन किया हुआ पवित्र भारत. ನೋಡಿ ಕಲಿಯುಗದಲ್ಲಿ ಬಾಬಾ ಹೇಳ್ತಾರೆ ಈ ಭಾರತ ವೈಶ್ಯಾಲಯ ಅಂತ ಕರೆಸ್ಕೊತದೆ. ಯಾಕೆಂದ್ರೆ ಎಲ್ಲರೂ ವಿಷದಿಂದಲೇ ಜನ್ಮವನ್ನ ಪಡೀತಾ ಇದ್ದಾರೆ. ಸತ್ಯಯುಗಕ್ಕೆ ಹೇಳಲಾಗ್ತದೆ ಶಿವಾಲಯ. ಅದು ಶಿವಬಾಬಾ ಸ್ಥಾಪನೆ ಮಾಡಿರುವಂತಹ ಪವಿತ್ರ ಭಾರತ. ಲಕ್ಷ್ಮೀ ನಾರಾಯಣ ಆದಿ ಕೋ ಕಹಾ ಜಾತಾ ಹೇ ಸರ್ವಗುಣ ಸಂಪನ್ನ 16 कला संपूर्ण संपूर्ण निर्विकारी. फिर यह प्रश्न नहीं उठ सकता कि बच्चा कैसे पैदा होते हैं. ನೋಡಿ ಶಿವ ಬಾಬಾ ಲಕ್ಷ್ಮೀನಾರಾಯಣ ರಾಜ್ಯ ಸತ್ಯಯುಗ ಅಂತಂದ್ರೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ. ಮತ್ತೆ ಈ ರೀತಿ ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಮಕ್ಕಳಿಗೆ ಹೇಗೆ ಜನ್ಮ ಆಗ್ತದೆ. जबकि तुम बच्चे योग बल से विश्व के मालिक बन सकते हो तो योग बल से क्या नहीं हो सकता है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಮಕ್ಕಳು ಯೋಗ ಬಲದಿಂದ ವಿಶ್ವದ ಮಾಲೀಕರೇ ಆಗ್ತಾ ಇದ್ದೀರಿ ಅಂದಾಗ ಯೋಗ ಬಲದಿಂದ ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ कहते हैं तुम योग बल से श्रीमत पर स्वर्ग के मालिक बन सकते हो तो योग बल से बच्चे भी पैदा होंगे. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಯೋಗ ಬಲದಿಂದ ಶ್ರೀಮತದಂತೆ ನಡೆದು ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಿ ಅಂತಂದ್ರೆ ಯೋಗ ಬಲದಿಂದಲೇ ಮಕ್ಕಳಿಗೂ ಕೂಡ ಜನ್ಮವನ್ನ ಕೊಡ್ತೀರಿ. ಬಾಹುಬಲ್ ಸೆ ಸಾರಿ ಸೃಷ್ಟಿ ಪರ್ ರಾಜ್ಯ ನಹಿ ಕರ್ ಸಕೆ. ಬಾಹುಬಲ್ ಸೆ ಸಾರಿ ಸೃಷ್ಟಿ ಪರ್ ರಾಜ್ಯ ನಹಿ ಕರ್ ಸಕ್ತೆ. ಬಾಹುಬಲದಿಂದ ಇಡೀ ಸೃಷ್ಟಿಯ ಮೇಲೆ ರಾಜ್ಯವನ್ನ ಆಳ್ಲಿಕ್ಕೆ ಬರೋದಿಲ್ಲ.
उन्हों का है बाहुबल, तुम्हारा है ಯೋಗ ಬಲ್. ನೋಡಿ, ಲೌಕಿಕ ಪ್ರಪಂಚದವ್ರ ಹತ್ರ ಬಾಹುಬಲ ಇದೆ, ನಿಮ್ಮ ಬಳಿ ಯೋಗ ಬಲ ಇದೆ. ತುಮ್ ಸರ್ವಶಕ್ತಿಮಾನ್ ಬಾಪು ಸೆ ಯೋಗ ಲಗಾತೆ ಹೋ. ಯಾಕೆಂದ್ರೆ ನೀವು ಸರ್ವಶಕ್ತಿಮಾನ್ ತಂದೆಯ ಜೊತೆಗೆ ಯೋಗವನ್ನ ಜೋಡಿಸ್ತೀರಿ. ಸರ್ವಶಕ್ತಿಮಾನ್ ಬಾಪ್ ಖುದ್ कहते हैं मुझे याद करो तो तुम्हारे विकर्म विनाश होंगे, परंतु कोई की बुद्धि में ठहरता नहीं. उसी समय हाँ हाँ कहते हैं, फिर भूल जाते हैं. ಸರ್ವಶಕ್ತಿವಾನ್ ತಂದೆ ಸ್ವತಃ ಹೇಳ್ತಾ ಇದ್ದಾರೆ, ನನ್ನನ್ನ ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ಆದ್ರೆ ಕೆಲವೊಂದು ಮಕ್ಕಳ ಬುದ್ಧಿಯಲ್ಲಿ ಬಾಬಾ ಹೇಳೋ ಮಾತು ಉಳಿಯೋದೇ ಇಲ್ಲ. ಕೇಳೋ ಸಮಯದಲ್ಲಿ ಕೇಳುವಾಗ ಮಾತ್ರ ಹಾ ಹಾ ಅಂತ ಹೇಳ್ತಾರೆ, ಅನಂತರ ಮರ್ತೆ ಹೋಗ್ಬಿಡುತ್ತಾರೆ. ಬರೋಬರ್ भगवान बेहद का बाप राजयोग सिखलाकर ज्ञान से तुम्हारा श्रृंगार कर रहे हैं. ಬರೋಬರ್ ಭಗವಂತ ಬೇಹದ್ದಿನ ತಂದೆ ನಮ್ಮೆಲ್ಲ ಮಕ್ಕಳಿಗೆ ಯೋಗವನ್ನ ಕಲಿಸಿ ಜ್ಞಾನದಿಂದ ನಿಮ್ಮನ್ನ ಶೃಂಗಾರ ಮಾಡ್ತಾ ಇದ್ದಾರೆ. फिर भी बुद्धि में नहीं बैठता है तो कहेंगे उसकी तकदीर में नहीं है, इसलिए तदबीर नहीं करते. ನೋಡಿ, ಬುದ್ಧಿಯಲ್ಲಿ ಬಾಬಾ ಎಷ್ಟೇ ಹೇಳಿದ್ರು ಕೂಡ ಜ್ಞಾನ ಉಳಿಯೋದಿಲ್ಲ ಅಂತಂದ್ರೆ ಆಗ ಅವ್ರಿಗೆ ಹೇಳಲಾಗ್ತದೆ ಅವರ ಅದೃಷ್ಟದಲ್ಲಿ ಪದವಿ ತಗೊಳ್ಳೋದು ಇಲ್ಲ. ಆದ್ದರಿಂದ ಅವ್ರಿಗೆ ಎಷ್ಟೇ ಉಪಾಯ ಹೇಳ್ಕೊಟ್ರು ಅದು ಅನ್ವಯಿಸೋದಿಲ್ಲ. ಟೀಚರ್ ತೋ ಸಬ್ಕೋ ಪढ़ाते हैं, फिर कोई कितना पढ़ते हैं, कोई नापास हो जाते हैं. टीचर को थोड़े ही कहेंगे आशीर्वाद करो. पढ़ाई में आशीर्वाद कृपा आदि नहीं चलती है. ನೋಡಿ, ಟೀಚರ್ ಕೆಲಸ ಎಲ್ಲರಿಗೂ ಶಿಕ್ಷಣ ಕೊಡೋದು, ಓದಿಸೋದು. ಅದರಲ್ಲಿ ಕೆಲವೊಂದು ಮಕ್ಕಳು ಎಷ್ಟು ಓದ್ತಾರೆ, ಕೆಲವೊಂದು ಮಕ್ಕಳು ಮತ್ತೆಷ್ಟು ಓದ್ತಾರೋ ಅವರವರ ವಿದ್ಯಾಭ್ಯಾಸದ ಅನುಸಾರ ಕೆಲವೊಬ್ರು ನಪಾಸು ಕೂಡ ಆಗ್ಬಿಡುತ್ತಾರೆ. ಆಗ ಟೀಚರ್ಗೆ ಕುತ್ಕೊಂಡು ಹೇಳಿಕ್ ಬರ್ತದ ಆಶೀರ್ವಾದ ಮಾಡಿ, ಕೃಪೆ ಮಾಡಿ ಅಂತ? ವಿದ್ಯಾಭ್ಯಾಸದಲ್ಲಿ ಆಶೀರ್ವಾದ ಕೃಪೆ ಇದ್ಯಾವುದು ನಡೆಯೋದಿಲ್ಲ. ಜ್ಞಾನ ಮಾರ್ಗ ಮೇ ತೋ ಬಾಪ್ ತುಮ್ಕೋ ನಮಸ್ತೆ ಕರ್ತೆ ಹೇ. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಆದ್ರೆ ಶಿವಬಾಬಾ ಮಕ್ಕಳಿಗೆ ನಮಸ್ತೆ ಮಾಡುತ್ತಾರೆ. ಕೃಪಾ ವ ಆಶೀರ್ವಾದ ನಹಿ ಮಾಂಗ್ನಿ ಹೇ. ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡು ಆಶೀರ್ವಾದ ಅಥವಾ ಕೃಪೆಯನ್ನ ಬೇಡಬಾರದು. ಬಾಪ್ ಕೆ ಪಾಸ್ ಬಚ್ಚಾ ಆಯಾ ತೋ ವಹ ಮಾಲೀಕ ಹಿ ಬನ್ ಜಾತಾ ಹೇ. ತಂದೆಯ ಬಳಿಗೆ ಮಗು ಜನ್ಮ ಪಡೀತದೆ, ಗಂಡು ಮಗು ಅಂತಂದ್ರೆ ತಂದೆಯ ಆಸ್ತಿಗೆ ಮಾಲೀಕ ಆಗ್ಬಿಡುತ್ತದೆ. ಬಾಪ್ ಕೇತೆ ಹೇ ಯಹ ತೋ ಮಾಲೀಕ ಹೇ, ಕೃಪಾಕಿ ಬಾತ ನಹಿ. ಅದಕ್ಕೆ ಬಾಬನು ಕೂಡ ಹೇಳುತ್ತಾರೆ, ಇಲ್ಲಿ ನೀವು ಮಾಲೀಕರಾಗಬೇಕು, ಇದರಲ್ಲಿ ಬಾಬನ್ ಮುಂದೆ ಕೃಪೆ ಬೇಡೋದು ಬೇಕಿಲ್ಲ. ಬಾಪ್ ಕಿ ಮಿಲ್ಕಿಯತ್ ಸೋ ಬಚ್ಚೋಂ ಕಿ ಹೋ ಗಯಿ. ಯಾವುದು ತಂದೆಯ ಆಸ್ತಿಯೋ ಅದು ಮಕ್ಕಳದಾಗ್ಬಿಡುತ್ತು. ಹಾ, ಬಾಕಿ ಬಚ್ಚೋಂ ಕೋ ಸುಧಾರ್ನಾ ವಹ ಫಿರ್ ಟೀಚರ್ ಕಾ ಕಾಮ ಹೇ. ಬಾಕಿ ಮಕ್ಕಳನ್ನ ಸುಧಾರಣೆ ಮಾಡೋದೇನಿದೆ ಅದು ಟೀಚರ್ ಕೆಲಸ. ಟೀಚರ್ ಕಹೆಂಗೆ ಪಡೋ, ಪಡ್ನಾ ತುಮ್ಹಾರಾ ಕಾಮ ಹೇ, ಕೃಪಾ ಕ್ಯಾ ಕರೆಂಗೆ. ಟೀಚರ್ ಹೇಳುತ್ತಾರೆ ವಿದ್ಯಾರ್ಥಿಗಳಿಗೆ ಓದ್ರಿ, ವಿದ್ಯಾಭ್ಯಾಸ ಮಾಡಿ. ಅದು ಓದೋದು ವಿದ್ಯಾಭ್ಯಾಸ ಮಾಡೋದು ವಿದ್ಯಾರ್ಥಿಗಳ ಕೆಲಸ. ಇದರಲ್ಲಿ ಕೃಪೆ ಏನ್ ಮಾಡೋಕ್ ಬರುತ್ತೆ? ಗುರು ಕಾ ಬಿ ಫರ್ಜ್ ಹೇ ರಾಸ್ತಾ ಬತಾನಾ ಸದ್ಗತಿ ಮಾರ್ಗ ಕಾ. ಇನ್ನು ಗುರುವಿನ ಕೆಲಸನೂ ಕೂಡ ಆಗಿದೆ ಸದ್ಗತಿ ಮಾರ್ಗದ ದಾರಿಯನ್ನ ತೋರಿಸೋದು. ಆಶೀರ್ವಾದಕ್ಕೆ ಬಾತ ನಹಿ. ಇಲ್ಲಿ ಸದ್ಗುರುವಿನಿಂದಲೂ ಕೂಡ ಆಶೀರ್ವಾದದ ಮಾತಿಲ್ಲ. ಯಹ ತೋ ಏಕ ಹಿ ಬಾಪ್ ಟೀಚರ್ ಗುರು ಹೇ. ಇಲ್ಲಿ ನೋಡಿ, ಒಬ್ಬರೇ ತಂದೆ, ಶಿಕ್ಷಕ, ಗುರು ಆಗಿದ್ದಾರೆ. ತೀನೋ ಸೆ ಕೃಪಾ ಮಾಂಗ್ನೆ ಕಿ ಬಾತ ನಹಿ. ಈ ಮೂವರಿಂದಲೂ ಕೃಪೆಯನ್ನ ಬೇಡುವಂತಹ ಮಾತಿಲ್ಲ. ಬೇಸಮಜ ಮನುಷ್ಯೋಂ ಕೋ ಬಾಪ್ ಬೈಟ್ ಸಮಜ ದೇತೆ ಹೇ. ನೋಡಿ, ಬುದ್ಧಿಹೀನ ಮನುಷ್ಯರಿಗೇನೆ ತಂದೆ ಕುತ್ಕೊಂಡು ಬುದ್ಧಿವಂತಿಕೆಯನ್ನ ಕೊಡುತ್ತಾರೆ. ಯಹ ತೋ ಉನ್ಕಿ ಆಶೀರ್ವಾದ ಹೇ ಹಿ. ಬಾಬಾ ಮಕ್ಕಳಿಗೆ ತಿಳುವಳಿಕೆ ಜ್ಞಾನ ಕೊಡ್ತಾರೆ ಅಂತಂದ್ರೆ ಇದೇ ಬಾಬಾ ಕೊಡುವಂತಹ ಆಶೀರ್ವಾದವಾಗಿದೆ. ಬಾಕಿ ಉಸ್ ಪರ್ ಚಲ್ನಾ ಬಚ್ಚೋಂ ಕಾ ಕಾಮ ಹೇ. ಬಾಕಿ ತಂದೆ ಯಾವ ಶ್ರೀಮತ ಕೊಡ್ತಾರೆ ಅದರಂತೆ ನಡೆಯೋದೇ ಮಕ್ಕಳ ಕೆಲಸವಾಗಿದೆ. ಗಾಯಾ ಹುವಾ ಹೇ श्रीमद भगवान वाच, वह है ऊंच ते ऊंच, तो उनकी मत भी ऊंच होगी ना.
ಗಾಯನ ಮಾಡಲಾಗತ್ತೆ ಶ್ರೀಮತ್ ಭಗವಾನ್ ವಾಚ. ಯಾಕೆಂದ್ರೆ ತಂದೆ ಎಲ್ಲರಿಗಿಂತ ಶ್ರೇಷ್ಠ ಅತಿ ಶ್ರೇಷ್ಠ. ಹಾಗಾದ್ರೆ ಅವರು ಕೊಡುವ ಮತನೂ ಕೂಡ ಶ್ರೇಷ್ಠ ಇರ್ಬೇಕಲ್ವಾ. ಶ್ರೀಮತ್ ಸೇ ತುಮ್ ಶ್ರೇಷ್ಠ ದೇವಿ ದೇವತಾ ಬನ್ ರಹೆ ಹೋ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ತಂದೆ ಕೊಡುವ ಶ್ರೀಮತದಿಂದಲೇ ನೀವು ಶ್ರೇಷ್ಠ ದೇವಿ ದೇವತೆಗಳಾಗ್ತಾ ಇದ್ದೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ. ತುಮ್ ಭಿ ಸಮಜ್ ಸಕ್ತೆ ಹೋ ಹಮ್ ಕಿತನಿ ಮಾರ್ಕ್ಸ್ ಸೆ ಪಾಸ್ ಹೋಂಗೆ. ಹಾಗೆ ನೀವು ಸಹ ಮಕ್ಕಳು ತಿಳ್ಕೋಬಹುದು ನಾವು ಎಷ್ಟು ಅಂಕಗಳಿಂದ ಉತ್ತೀರ್ಣರಾಗ್ತೇವೆ. स्कूल में स्टूडेंट समझ तो सकते हैं ना हमने पूरा पढ़ा नहीं है इसलिए हम नापास होंगे. ನೋಡಿ ಸ್ಕೂಲಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತಲ್ವಾ, ನಾನು ಪೂರ ವಿದ್ಯಾಭ್ಯಾಸ ಮಾಡಿಲ್ಲ ಹಾಗಾಗಿ ನಾನು ಅನುತ್ತೀರ್ಣ ಆಗ್ತೀನಿ, ಫೇಲ್ಯೂರ್ ಆಗ್ತೀನಿ. ಬಾಪ್ ಬಿ ರಜಿಸ್ಟರ್ ಸೇ ಸಮಜ್ ಜಾತೆ ಹೇ ಯಹ ನಪಾಸ್ ಹೋಗಾ. ಆಗ ತಂದೆನೂ ಕೂಡ ರಜಿಸ್ಟರ್ ಮೂಲಕ ತಿಳ್ಕೊತಾರೆ ಈ ಮಗು ನಪಾಸ್ ಆಗ್ತಾರೆ. यह भी बेहद का बाप टीचर गुरु एक ही है. ಹಾಗೆ ಇಲ್ಲೂ ಕೂಡ ಬೇಹದ್ದಿನ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ. यह भी जानते हैं बच्चे भी जानते हैं हम पढ़ते नहीं. ಹಾಗೆ ಬಾಬನಿಗೂ ಗೊತ್ತಾಗುತ್ತೆ ಮಕ್ಕಳಿಗೂ ಗೊತ್ತಾಗುತ್ತೆ ನಾವು ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ. ಪಡ್ತೇ ನಹಿ ತೋ ಜರೂರ್ ಕಮ್ ಪದ ಹೋಗಾ. ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ ಅಂತಂದ್ರೆ ಅವಶ್ಯವಾಗಿ ಕಡಿಮೆ ಪದವಿ ಇರಬೇಕು. ಯಹ ಬಿ ಪುರುಷಾರ್ಥ ನಹಿ ಕರ್ತೆ ಕಿ ಅಚ್ಚಾ ಹಮ್ ತೀಕಾ ಪಡೆ. ನೋಡಿ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ನಾನು ಸರಿಯಾದ ರೀತಿಯಲ್ಲಿ ತೀಕ್ಷ್ಣವಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಪುರುಷಾರ್ಥನೂ ಕೂಡ ಬರೋದೇ ಇಲ್ಲ. ಬಲ ಕಿತ್ನಾ ಬಿ ಮಾಥಾ ಮಾರ್ತೆ ಹೇ ಸಮಜಾತೆ ಹೇ ತೋ ಬಿ ಕುಚ್ ಕರ್ತೆ ನಹಿ. ಅಂತಹ ಮಕ್ಕಳಿಗೆ ಬಲೆ ಎಷ್ಟೇ ನೀವು ತಲೆ ಕೆಡಿಸ್ಕೊಳ್ರಿ ತಿಳುವಳಿಕೆ ಹೇಳ್ರಿ ಆದರೂ ಕೂಡ ಏನು ಮಾಡೋದಿಲ್ಲ. ಶ್ರೀಮತ ಪರ್ ನ ಚಲ್ನೆ ಸೆ ಕಮ್ ಪದ ಪಾಯೆಂಗೆ. ಶ್ರೀಮತದಂತೆ ನಡೆಯೋದಿಲ್ಲ ಅಂತಂದ್ರೆ ಕಡಿಮೆ ಪದವಿಯನ್ನ ಪಡೀತಾರೆ. ಜೋ ಬಚ್ಚೆ ಬಂತೆ ಹೇ ವಹ ಡಿನಾಯಿಸ್ಟಿ ಮೇ ತೋ ಆ ಜಾಯೆಂಗೆ ಉನ್ಮೇ ಬಿ ಬಹುತ್ ಪದ ಹೇನಾ. ಯಾರು ಬಾಬನ ಮಕ್ಕಳಾಗ್ತಾರೋ ಅವರು ದೈವಿ ಮನೆತನದಲ್ಲಂತೂ ಬಂದೇ ಬರ್ತಾರೆ, ಆದ್ರೆ ಅಲ್ಲೂ ಕೂಡ ಬಹಳಷ್ಟು ಪದವಿಗಳಿದೆಯಲ್ವಾ. दास दासी भी बनते हैं. बच्चे जानते हैं पढ़ेंगे पढ़ाएंगे नहीं तो दास दासी बनेंगे. ಅಲ್ಲೂ ಕೂಡ ದಾಸ ದಾಸಿಯರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ನಾವು ಸರಿಯಾಗಿ ಓದ್ಲಿಲ್ಲ ಮತ್ತೊಬ್ಬರಿಗೆ ಓದಿಸ್ಲಿಲ್ಲ ಅಂತಂದ್ರೆ ಅವಶ್ಯವಾಗಿ ದಾಸ ದಾಸಿಯರ ಪದವಿಯನ್ನ ಪಡೀತೇವೆ. ಪರಂತು ವಹ ಬಿ ರಾಯಲ್ ರಹತೆ ಹೇ. ಆದರೆ ಅಲ್ಲೂ ಕೂಡ ಸಣ್ಣ ಪದವಿ ಆದ್ರೂ ಕೂಡ ರಾಯಲ್ ಇರ್ತದೆ ಅಂತ ಹೇಳ್ತಾರೆ ಮಾಮ. ಲಕ್ಷ್ಮೀ ನಾರಾಯಣ್ ಕೆ ಹೀರೆ ಜವರಾತೋಂ ಕೆ ಮಹಲ್ ಹೋಂಗೆ ತೋ ದಾಸ ದಾಸಿಯಾ ಬಿ ವಹ रहेंगी ना. ಹೇಗೆ ನೋಡಿ ಲಕ್ಷ್ಮೀ ನಾರಾಯಣರಿಗೆ ವಜ್ರ ಮುತ್ತುರತ್ನಗಳ ಮಹಲ್ ಇರುತ್ತೆ ಅಂತಂದ್ರೆ ದಾಸದಾಸಿಯರು ಕೂಡ ಅದೇ ಮಹಲಲ್ಲಿ ವಾಸ ಮಾಡ್ತಾರಲ್ವಾ. ಫಿರ್ ನಂಬರ್ ವಾರ್ ಆಗೆ ಚಲ್ ಪದ ಪಾ ಸಕ್ತೆ ಹೇ. ಇನ್ನು ನಂಬರ್ ವಾರ್ ಮುಂದೆ ಹೋದಾಗೆ ಪದವಿಯನ್ನ ಪಡ್ಕೊಳ್ಳುತ್ತಾರೆ. ಪ್ರಜಾಮೇ ಬಿ ನಂಬರ್ ವಾರ್ ಹೇ. ಹಾಗೆ ಪ್ರಜಾ ಪದವಿಗಳಲ್ಲೂ ಕೂಡ ನಂಬರ್ ವಾರ್ ಇದೆ. ಭಕ್ತಿ ಮಾರ್ಗ ಮೇ ಮನುಷ್ಯ ಎನ್ಶೋರ್ ಕರ್ತೆ ಹೇನಾ. ಹೇಗೆ ಭಕ್ತಿ ಮಾರ್ಗದಲ್ಲೂ ಕೂಡ ಮನುಷ್ಯರು ವಿಮೆ ಮಾಡಿಸ್ತಾರಲ್ವಾ. ईश्वर अर्थ दान देते हैं समझो कोई ने हॉस्पिटल बनाई होगी तो दूसरे जन्म में अच्छी निरोगी काया मिलेगी. ನೋಡಿ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಿಂದ ದಾನ ಧರ್ಮ ಅಂತ ಕೊಡುತ್ತಾರೆ. ತಿಳ್ಕೊಳ್ಳಿ ಯಾರಾದ್ರೂ ಹಾಸ್ಪಿಟಲ್ ಅನ್ನ ಕಟ್ಟಿಸಿದ್ರು ಅಂತ ಇಟ್ಕೊಳ್ರಿ, ಅದಕ್ಕೆ ಪ್ರತಿಫಲ ಅವರಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ನಿರೋಗಿ ಕಾಯ ಸಿಗತ್ತೆ. ಅಲ್ಪಕಾಲ ಕೆ ಲಿಯೇ ಫಲ ತೋ ಮಿಲ್ತಾ ಹೇನಾ. ಅಲ್ಪಕಾಲಕ್ಕಾಗಿ ಫಲ ಅಂತೂ ಸಿಗತ್ತಲ್ವಾ. ಕೊಯ್ನೆ ಪಾಠಶಾಲಾ ಕೋಲಿ ಹೋಗಿ ತೋ ದೂಸರೆ ಜನ್ಮ ಮೇ ಅಚ್ಚಾ ಪಡೆಂಗೆ. ಮತ್ತಾರಾದ್ರೂ ಒಳ್ಳೆಯ ಪಾಠಶಾಲೆಯನ್ನ ತೆರೆದು ಅನೇಕರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಅಂತಂದ್ರೆ ಅವಶ್ಯ ಮುಂದಿನ ಜನ್ಮದಲ್ಲಿ ಒಳ್ಳೆ ವಿದ್ಯೆಯನ್ನ ಪಡೀತಾರೆ. ಧರ್ಮಶಾಲಾ ಕೋಲಿ ಹೋಗಿ ತೋ ದೂಸರೆ ಜನ್ಮ ಮೇ ರಹನೆ ಕೆ ಲಿಯೇ ಅಚ್ಚಾ ಮಕಾನ್ ಮಿಲೇಗಾ. ಒಂದ್ ವೇಳೆ ಧರ್ಮಶಾಲೆಯನ್ನ ತೆರೀತಾರೆ ಅಂತಂದ್ರೆ
ಅವರಿಗೆ ಮುಂದಿನ ಜನ್ಮದಲ್ಲಿ ವಾಸ ಮಾಡೋದಕ್ಕೆ ಒಳ್ಳೆ ಮಹಲ್ ಸಿಗತ್ತೆ ಅಂತ ಹೇಳ್ತಾರೆ ಮಾಮ. ತೋ ಯಹ ಎನ್ಶ್ಯೂರ್ ಕರ್ನಾ ಹುವಾನ. ಸೊ ಹೀಗೆ ಮಾಡೋದೆಲ್ಲ ಭಕ್ತಿ ಮಾರ್ಗದಲ್ಲಿ ವಿಮೆ ಮಾಡಿಸೋದಾಯ್ತಲ್ವಾ. ಹರ್ರೇಕ್ ಅಪನೆ ಕೋ ಎನ್ಶ್ಯೂರ್ ಕರ್ತೆ ಹೇ. ಹಾಗೆ ಸಣ್ಣದಾಗಿ ದೊಡ್ಡದಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ವಿಮೆಯನ್ನ ಮಾಡಿಸ್ತಾರೆ. ಅಭಿ ತುಮ್ಹಾರಾ ಹೇ ಡೈರೆಕ್ಟ್ ಈಶ್ವರ್ ಕೆ ಸಾಥ್. ಆದ್ರೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮೆಲ್ಲರಿಗೂ ಡೈರೆಕ್ಟ್ ಈಶ್ವರನ ಜೊತೆಗೆ ಸಂಬಂಧ ಇದೆ. ವಹ ಹೇ ಇಂಡೈರೆಕ್ಟ್, ಯಹ ಹೇ ಡೈರೆಕ್ಟ್ ಇನ್ಶ್ಯೂರ್ ಕರ್ನಾ. ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟ್ ಆಗಿ ವಿಮೆ ಮಾಡಿಸೋದು, ಈ ಜ್ಞಾನ ಮಾರ್ಗದಲ್ಲಿ ಡೈರೆಕ್ಟ್ ಈಶ್ವರನ ಸಮ್ಮುಖದಲ್ಲೇ ವಿಮೆ ಮಾಡಿಸೋದು. ಬಾಬಾ ಯಹ ಸಬ್ ಕುಚ್ ಆಪ್ಕಾ ಹಿ ಹೇ, ಹಮ್ ಟ್ರಸ್ಟಿ ಹೇ. ಬಾಬನಿಗೆ ಹೇಳ್ತಾರೆ ಮಕ್ಕಳು, ಬಾಬಾ ನನ್ನ ಹತ್ರ ಇರೋದೆಲ್ಲ ನಿಂದು, ನಾನು ಕೇವಲ ಟ್ರಸ್ಟಿ ಆಗಿದ್ದೇನೆ. ಇನ್ಕೆ ಬದಲೆ ಮೇ ಆಪ್ ಹಮೇ 21 ಜನ್ಮೋಂ ಕೆ ಲಿಯೇ ಸ್ವರಾಜ್ಯ ದೇ ದೇನಾ. ಮಕ್ಕಳೇ ಹೇಳ್ತಾರೆ, ಬಾಬಾ ನನ್ನ ಹತ್ರ ಇರೋದೆಲ್ಲ ನಾನು ನಿನಗೆ ಕೊಟ್ಬಿಡ್ತೀನಿ, ಅದಕ್ಕೆ ಬದಲಾಗಿ ನೀವು ನಮಗೆ 21 ಜನ್ಮಕ್ಕೆ ಸ್ವರಾಜ್ಯವನ್ನ ಕೊಟ್ಬಿಡಿ. यह हुआ डायरेक्ट बाप को इंश्योर करना 21 जन्मों के लिए. ಇದೇನಾಗಿದೆ, ಡೈರೆಕ್ಟ್ ಆಗಿ ತಂದೆಗೆ ವಿಮೆ ಮಾಡಿಸೋದು, ಅದು 21 ಜನ್ಮಗಳಿಗೆ. ಬಾಪ್ कहते हैं अपना बैग बैगेज सब सतयुग में ट्रांसफर कर दो. ಹಾಗೆ ಬಾಬನು ಕೂಡ ಏನಂತ ಹೇಳ್ತಾರೆ, ನಿಮ್ಮ ಎಲ್ಲ ಬ್ಯಾಗ್ ಬ್ಯಾಗೇಜ್ ಸತ್ಯಯುಗದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ರಿ. जैसे लड़ाई लगती है तो फिर छोटे छोटे राजाए बड़े राजाओं के पास अपनी मिल्कियत रखते हैं. ಹೇಗೆ ದೊಡ್ಡ ದೊಡ್ಡ ಯುದ್ಧಗಳು ಶುರುವಾಯಿತು ಅಂತಂದ್ರೆ ಚಿಕ್ಕ ಚಿಕ್ಕ ರಾಜರುಗಳು ದೊಡ್ಡ ದೊಡ್ಡ ರಾಜರ ಹತ್ರ ಹೋಗಿ ತಮ್ಮ ಹತ್ರ ಇರೋ ಆಸ್ತಿ ಎಲ್ಲ ಇಟ್ಟು ಬರ್ತಾರಂತೆ, ನೀವು ರಕ್ಷಣೆ ಮಾಡಿ ಅಂತ ಕೊಟ್ಟು ಬರ್ತಾರೆ. फिर लड़ाई जब पूरी हो जाती है तो फिर बड़ों से वापस ले लेते हैं. ಯಾವಾಗ ಯುದ್ಧ ಪೂರ ಮುಗಿತದೋ ಆಗ ದೊಡ್ಡ ರಾಜರುಗಳಿಂದ ತಮ್ಮ ಆಸ್ತಿಯನ್ನ ವಾಪಸ್ ತಗೊಂಡ್ಬಿಡುತ್ತಾರೆ. ಬಾಬಾ ತೋ ಇನ್ನು ಬಾತೋಂಕೋ ಅನುಭವಿ ಹೇನ. ಬಾಬಾ ಬ್ರಹ್ಮ ಬಾಬಾ ಈ ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರಲ್ವಾ. ಬಾಬಾ ಬಿ ಜಾನ್ತೆ ಹೇ, ಯಹ ದಾದಾ ಬಿ ಜಾನ್ತೆ ಹೇ. ಈ ಮಾತುಗಳನ್ನ ಬಾಬನೂ ತಿಳ್ಕೊಂಡಿದ್ದಾರೆ, ಹಾಗೆ ಈ ದಾದಾ ಬ್ರಹ್ಮ ದಾದಾನೂ ಕೂಡ ತಿಳ್ಕೊಂಡಿದ್ದಾರೆ. ಸಮಜ್ನಾ ಚಾಹಿಯೇ हमको दादा द्वारा बाबा से वर्षा मिलता है. ಇದನ್ನ ಮಕ್ಕಳು ತಿಳ್ಕೋಬೇಕು, ನಮಗೆ ದಾದಾನ ಮೂಲಕ ತಂದೆಯ ಆಸ್ತಿ ಸಿಗ್ತಾ ಇದೆ. ಬಾಪ್ ಪಡಾತೆ ಹೇ, ಏಕೆ ನಮಗಿಲ್ಲಿ ಬಾಬನೇ ಓದಿಸ್ತಾ ಇದ್ದಾರೆ. ಹೆವೆನ್ಲಿ ಗಾಡ್ ಫಾದರ್ ವಹ ಬಾಪ್ ಹೇ, ಯಹ ನಹಿ ಯಹ ಹೇ ದಾದಾ. ನೋಡಿ, ಸ್ವರ್ಗದ ರಚಯಿತ ತಂದೆನೇ ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಣ ಕೊಡ್ತಿದ್ದಾರೆ. ಈ ಬ್ರಹ್ಮ ಅಲ್ಲ, ಈ ಬ್ರಹ್ಮ ನಮ್ಮೆಲ್ಲರ ದಾದಾ. ಪೆಹಲೆ ಜರೂರು ದಾದೆ ಕಾ ಬನನಾ ಪಡೆ. ಬಾಬಾ ಹಮ್ ಆಪ್ಕೆ ಹೇ, ಆಪ್ಸೆ ಹಮ್ ವರ್ಸಾ ಲೇಂಗೆ और सब तरफ से बुद्धियोग तोड़ना इसमें मेहनत है. ನೋಡಿ, ತಂದೆಗೆ ಆಸ್ತಿ ತಗೊಳ್ಳೋಕ್ಕಿಂತ ಮೊದಲು ನಾವು ದಾದನ ಮಕ್ಕಳಾಗಬೇಕು. ಬಾಬಾ ನಾವು ನಿನ್ನ ಮಕ್ಕಳು, ನಿನ್ನಿಂದ ನಾವು ಸ್ವರ್ಗದ ಆಸ್ತಿಯನ್ನ ಪಡಿತೇವೆ. ಈ ತರಹ ಹೊರಗಿನ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದುಹಾಕೋದೇನಿದೆ, ಇದರಲ್ಲಿ ಬಹಳ ಪರಿಶ್ರಮ ಇದೆ. बाप कहते हैं अभी और गुरु आदि के मंत्र कोई भी काम में नहीं आएंगे. कोई भी मनुष्य मात्र का मंत्र अभी काम नहीं आएगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗ ಯಾವುದೇ ಗುರುಗಳಾದಿಯಾಗಿ ಮಂತ್ರ ಕೊಡ್ತಾರೆ ಅಂದ್ರೆ ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಯಾವುದೇ ಮನುಷ್ಯ ಮಾತ್ರರ ಮಂತ್ರಗಳು ಕೂಡ ಉಪಯೋಗಕ್ಕೆ ಬರಲ್ಲ. मैं तुमको कहता हूं मुझे याद करो तो तुम्हारी विजय है. ಇಲ್ಲಿ ಬಾಬಾ ಏನಂತ ಹೇಳ್ತಾರೆ ಅಂದ್ರೆ, ಕೇವಲ ನೀವು ನನ್ನೊಬ್ಬ ತಂದೆಯನ್ನ ನೆನಪು ಮಾಡ್ರಿ, ಇದರಲ್ಲಿ ನಿಮಗೆ ವಿಜಯವಿದೆ. ತುಮ್ಹಾರೆ ಸಿರ್ ಪರ್ ಪಾಪೋಂ ಕಾ ಭೋಜಾ ಬಹುತ ಹೇ. ಯಾಕೆಂದ್ರೆ ನಿಮ್ಮೆಲ್ಲರ ತಲೆಯ ಮೇಲೆ ಪಾಪದ ಹೊರೆನೂ ಕೂಡ ಬಹಳಷ್ಟು ಇದೆ.
अब मुझे याद करो तो विकर्म विनाश होंगे. ಈಗ ನೀವು ನನ್ನನ್ನ ನೆನಪು ಮಾಡ್ರಿ, ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ಫಿರ್ ತುಮ್ಕೋ ಸ್ವರ್ಗ ಮೇ ಬೇಜ್ ದೂಂಗಾ. ವಿಕರ್ಮ ವಿನಾಶ ಆಯಿತು ಅಂತಂದ್ರೆ ಬಾಬಾ ನಿಮ್ಮನ್ನ ಸ್ವರ್ಗದಲ್ಲಿ ಕಳಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಪಹಲೆ ತೋ ಯಹ ನಿಶ್ಚಯ ಚಾಹಿಯೇ ನಾ, ನಿಶ್ಚಯ ನಹಿ ಹೇ ತೋ ಬಾಬಾ ಬುದ್ಧಿ ಕಾ ತಾಲಾ ಭಿ ನಹಿ ಖೋಲ್ತಾ, ಧಾರಣಾ ನಹಿ ಹೋತಿ. ನೋಡಿ, ಮೊದಲು ಇದು ನಿಶ್ಚಯನೂ ಕೂಡ ಆಗ್ಬೇಕಲ್ವಾ. ನಿಶ್ಚಯ ಆಗಿಲ್ಲ ಅಂತಂದ್ರೆ ಬಾಬಾ ಬುದ್ಧಿಯ ಬೀಗನೂ ತೆರೆಯೋದಿಲ್ಲ, ಕೇಳಿದ ಜ್ಞಾನ ಧಾರಣೆನೂ ಆಗೋದಿಲ್ಲ. ಬಾಪ್ ಕಾ ಬನೆ ತೋ ವರ್ಷೆ ಕಾ ಬಿ ಹಕ್ದಾರು ಬನೆ. ನೋಡಿ, ನೀವು ತಂದೆಗೆ ಮಕ್ಕಳಾಗಿದ್ದೀರಿ ಅಂತಂದ್ರೆ ತಂದೆಯ ಆಸ್ತಿಗೆ ಹಕ್ಕುದಾರರು ಕೂಡ ಆದ್ರಿ. ಬುದ್ಧಿ ಮೇ बैठता नहीं है, कोई कोई नए भी पुराने से ತೀಕೆ ಚಲೆ ಜಾತೆ हैं. ಆದರೆ ಕೆಲವೊಮ್ಮೆ ಮಕ್ಕಳ ಬುದ್ಧಿಯಲ್ಲಿ ಬಾಬಾ ಹೇಳೋದು ಹೋಗೋದೇ ಇಲ್ಲ. ಇನ್ನು ಕೆಲವೊಂದು ಕಡೆಗೆ ಹೊಸ ಹೊಸ ಮಕ್ಕಳು ಹಳೆಯ ಮಕ್ಕಳಿಗಿಂತ ತೀಕ್ಷ್ಣವಾಗಿ ಮುಂದೋಗ್ಬಿಡುತ್ತಾರೆ. ಬಾಪ್ ತೋ ಅಚ್ಚಿ ರೀತಿ ಸಮಜಾತೆ ಹೇ, ಜಿತನಾ ಜೋ ಪಡೆಂಗೆ ಉತನಿ ಕಮಾಯಿ ಹೇ. ನೋಡಿ, ಬಾಬಾ ಅಂತೂ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಏನಂತ ಹೇಳ್ತಾರೆ ಬಾಬಾ, ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡ್ತೀರಿ ಅಷ್ಟೆಷ್ಟು ನಿಮ್ಮ ಸಂಪಾದನೆ ನೀವೇ ಮಾಡ್ಕೋತೀರಿ. ಯಹ ಗಾಡ್ ಫಾದರ್ಲಿ ನಾಲೆಜ್ ಸೋರ್ಸ್ ಆಫ್ ಇನ್ಕಮ್ ಹೇ. ಇದು ಈಶ್ವರ ಕೊಡುವಂತಹ ಜ್ಞಾನ, ಇದು ನಿಮ್ಮ ಜೀವನಕ್ಕೆ ಆದಾಯ. ತುಮ್ ವಿಶ್ವ ಕಾ ಮಾಲೀಕ ಬಂತೆ ಹೋ ನಾಲೆಜ್ ಸೆ. ನೀವು ಬಾಬಾ ಕೊಡೋ ಜ್ಞಾನದಿಂದಲೇ ವಿಶ್ವದ ಮಾಲೀಕರಾಗ್ತೀರಿ. ಮನುಷ್ಯೋ ಮೇ ಯಹ ಜ್ಞಾನ್ ತೋಡೆ ಹಿ ಹೇ. ಹಾಗೆ ನೋಡಿದ್ರೆ ಮನುಷ್ಯರಲ್ಲಿ ಇದೇನಾದ್ರು ಜ್ಞಾನ ಇದೆಯೇನು ಅಂತ ಹೇಳ್ತಾರೆ ಬಾಬಾ. अब तुम मेरे बच्चे आसुरी संप्रदाय से दैवी संप्रदाय, भ्रष्टाचारी से श्रेष्ठाचारी बन रहे हो. ಈಗ ನೀವು ನನ್ನ ಮಕ್ಕಳು ಆಸುರಿ ಸಂಪ್ರದಾಯದಿಂದ ದೈವಿ ಸಂಪ್ರದಾಯದವರು, ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳು ಆಗ್ತಾ ಇದ್ದೀರಿ. ಸಿವಾಯ್ ಶ್ರೀಮತ್ ಕೆ ಕೋಯಿ ಬಿ ಶ್ರೇಷ್ಠಾಚಾರಿ ಬನ್ ನಹಿ ಸಕ್ತಾ. ಶ್ರೀಮತದ ವಿನಃ ಯಾರೂ ಶ್ರೇಷ್ಠಾಚಾರಿಗಳು ಆಗ್ಲಿಕ್ಕೆ ಬರೋದಿಲ್ಲ. ನಹಿ ತೋ ಫಿರ್ ಅಂತ್ ಮೇ ಸಜಾಯೆ ಖಾಕರ್ ವಾಪಿಸ್ ಜಾಯೆಂಗೆ. ಇಲ್ಲ ಅಂತ ಹೇಳಿದ್ರೆ ಅಂತಿಮದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ವಾಪಸ್ ಮನೆಗೆ ಹೋಗ್ತಾರೆ. ಬಲ ತೋಡಾ ಬಹುತ್ ಜೋ ಸುನ್ತೆ ಹೇ ವೋ ಸ್ವರ್ಗ ಮೇ ಆಯೆಂಗೆ, ಪರಂತು ಬಿಲ್ಕುಲ್ ಹಿ ಸಾಧಾರಣ ಪ್ರಜಾ ಮೇ. ನೋಡಿ, ಒಂದ್ ವೇಳೆ ಭಲೆ ಸ್ವಲ್ಪನಾದ್ರೂ ಜ್ಞಾನ ಕೇಳ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರು ಅವಶ್ಯ ಸ್ವರ್ಗದಲ್ಲಂತೂ ಬಂದೇ ಬರ್ತಾರೆ. ಆದ್ರೆ ಬಿಲ್ಕುಲ್ ಸಾಧಾರಣ ಪ್ರಜೆಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಮರ್ತಬೆ ತೋ ನಂಬರ್ ವಾರ್ ಹೋತೆ ಹೇನಾ. ಯಾಕೆಂದ್ರೆ ಪದವಿಗಳು ಕೂಡ ನಂಬರ್ ವಾರ್ ಇರ್ತದಲ್ವಾ. ವಹ ऐसे गरीब नहीं होंगे जो किसको रोटी नहीं मिले, या जैसे गरीब वहां होते नहीं. ನೋಡಿ, ಇಲ್ಲಿನ ಬಡವರು ಅಲ್ಲಿ ಯಾರು ಇರಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿಯ ತರಹದ ಬಡತನ, ಅವ್ರಿಗೆ ಒಂದು ರೊಟ್ಟಿನೂ ಸಿಗ್ತಾ ಇಲ್ಲ ಅನ್ನುವಂತ ಬಡವರು ಯಾರು ಇರಲ್ಲ. ಯಾಕೆಂದ್ರೆ ಕಲಿಯುಗದಲ್ಲಿ ಎಷ್ಟು ಬಡವರು ಇದ್ದಾರೆ, ಆ ತರಹದ ಬಡವರು ಸತ್ಯಯುಗದಲ್ಲಿ ಎಲ್ಲೂ ಇರಲ್ಲ. ಸುಖ ಸಬ್ಕೋ ರೇತಾ ಹೇ ಪರಂತು ಐಸೆ ನಹಿ ಸಮಜ್ನಾ. ಅಚ್ಚಾ, ಪ್ರಜಾ ತೋ ಪ್ರಜಾ ಹಿ ಸಹಿ. ನೋಡಿ, ಸುಖ ಅಂತೂ ಎಲ್ಲರಿಗೂ ಇರುತ್ತೆ ಸತ್ಯಯುಗದಲ್ಲಿ. ಹಾಗಂತ ಈ ರೀತಿ ಅನ್ಕೋಬೇಡ್ರಿ, ಒಳ್ಳೇದ್ ಬಿಡ್ರಿ. ಪ್ರಜೆಗಳಾಗೋದಂದ್ರೆ ಪ್ರಜೆಗಳಾದ್ರೇನೆ ಒಳ್ಳೇದು, ಸುಖ ಇರುತ್ತಲ್ಲ ಸಾಕಷ್ಟೇ ಅಂತ ಅನ್ಕೋಬಾರ್ದು. ಯಾತೋ ಕಮ್ಜೋರಿ ಹುಯಿನ, ಈ ರೀತಿ ಅನ್ಕೊಳ್ಳೋದು ಕೂಡ ದುರ್ಬಲತೆ ಆಯ್ತಲ್ವಾ. ಪಹಲೆ ತೋ ಪಕ್ಕಾ ನಿಶ್ಚಯ ಚಾಹಿಯೇ, ಯಹ ನಿರಾಕಾರ ಭಗವಾನ್ ವಾಚ ಹೇ. ಮೊದಲಿಗೆ ಇದು ನಿರಾಕಾರ ಭಗವಾನ್ ವಾಚ್ ಅನ್ನೋದು ಮಕ್ಕಳಿಗೆ ಪಕ್ಕಾ ನಿಶ್ಚಯ ಆಗಬೇಕು. ಭಗವಾನ್ कहते हैं मुझे मनुष्य चोला तो नहीं है, मेरा नाम है ಶಿವ. ನೋಡಿ, ಭಗವಂತನೇ ಹೇಳ್ತಿದ್ದಾನೆ ಸ್ವತಃ, ನನಗೆ ಮನುಷ್ಯರ ತರಹ ಚೋಲ ಶರೀರ ಇಲ್ಲ, ಅಂದ್ರೆ ನನ್ನ ಹೆಸರು ಶಿವ. ಬಾಕಿ ಜೋ ಬಿ ದೇವತಾಯೇ ಯಾ ಮನುಷ್ಯ ಹೇ ಸಬ್ಕೆ ಶರೀರ ಪರ್ ನಾಮ ಹೇ, ಮೇರಾ ನಾಮ್ ಶರೀರ ಪರ್ ನಹಿ ಹೇ. ಬಾಕಿ ಯಾರೆಲ್ಲ ದೇವತೆಗಳಿದ್ದಾರೆ, ಮನುಷ್ಯರಿದ್ದಾರೆ,
ಎಲ್ಲರಿಗೂ ಅವರವರ ಶರೀರಕ್ಕೆ ಹೆಸರಿದೆ. ಅರೆ ಶಿವಬಾಬಾ ಹೇಳುತ್ತಾರೆ, ನನಗಾದ್ರೆ ನನ್ನ ಶರೀರದ ಹೆಸರು ಇಲ್ಲ. ಮುಜೆ ಅಪ್ನಾ ಶರೀರ ಹಿ ನಹಿ ಹೇ, ನನಗೆ ನನ್ನ ಶರೀರನೇ ಇಲ್ಲ. ಶರೀರಧಾರಿ ಕೋ ಭಗವಾನ್ ನಹಿ ಕಹಾ ಜಾತಾ. ಇನ್ನ ಶರೀರಧಾರಿಗೆ ಭಗವಾನ್ ಅಂತ ಹೇಳಕ್ ಬರಲ್ಲ, ಮನುಷ್ಯ ಕಹಾ ಜಾತಾ ಹೇ. ಯಾಕೆಂದ್ರೆ ಶರೀರಧಾರಿಗಳು ಯಾರು? ಮನುಷ್ಯರು ಅಂತ ಹೇಳಿಸ್ಕೋತಾರೆ. मनुष्यों को भगवान मानने से ही भारतवासी बेसमझ बन गए हैं. ನೋಡಿ ಬಾಬಾ ಹೇಳ್ತಾರೆ, ಮನುಷ್ಯರನ್ನೇ ಭಗವಾನ್ ಅಂತ ಒಪ್ಕೊಳ್ಳೋದ್ರಿಂದ ಭಾರತವಾಸಿಗಳು ಇಷ್ಟೊಂದು ಬುದ್ಧಿಹೀನರಾಗಿದ್ದಾರೆ. ನಹಿ ತೋ ಭಾರತವಾಸಿ ಬಹುತ್ ಸಯಾನೆ ಥೆ. ಇಲ್ಲ ಅಂತ ಹೇಳಿದ್ರೆ ಭಾರತವಾಸಿಗಳು ಬಹಳ ಬುದ್ಧಿವಂತರಾಗಿದ್ರು. ಪಹಲೆ ಭಾರತ ಮೇ ಕಪಡಾ ಆದಿ ಬಹುತ್ ರಿಫೈನ್ ಅಚ್ಚಾ ಬಂತಾ ಥಾ. ಅಭಿ ತೋ ವಹ ಚೀಜ್ ಬನ್ ನಹಿ ಸಕ್ತಿ. ನೋಡಿ, ಮೊದಲ ಒಂದು ಕಾಲ ಇತ್ತು ಭಾರತದಲ್ಲಿ ಬಟ್ಟೆ ತಯಾರು ಮಾಡುವಂತ ಮಿಲ್ಗಳು ಕೂಡ ಬಹಳ ರಿಫೈನ್, ಬಹಳ ಚೆನ್ನಾಗಿದ್ವು ಅಂತ ಹೇಳ್ತಾರೆ ಬಾಬಾ. ಈಗ ಆ ಮೊದಲಿನ ತರಹದ ವಸ್ತುಗಳನ್ನ ಪಡ್ಕೋತೀವಿ ಅಂತಂದ್ರೆ ಆಗೋದಿಲ್ಲ. ತೋ ಸ್ವರ್ಗ ಮೇ ಸೈನ್ಸ್ ಬಿ ಸುಖ ಕೆ ಲಿಯೇ ಹೋತಿ ಹೇ. ಯಹ ತೋ ಸೈನ್ಸ್ ಸುಖ ದುಃಖ ದೋನೋ ಕೆ ಲಿಯೇ ಹೇ. अल्पकाल का सुख मिलता है, दुख तो अपार है. ನೋಡಿ ಬಾಬಾ ಹೇಳ್ತಿದ್ದಾರೆ, ಸ್ವರ್ಗದಲ್ಲಿ ವಿಜ್ಞಾನದಿಂದ ಬಹಳಷ್ಟು ಸುಖ ಸಿಗತ್ತೆ. ಇಲ್ಲಿ ವಿಜ್ಞಾನ ಸುಖನೂ ಕೊಡುತ್ತೆ, ದುಃಖನೂ ಕೊಡುತ್ತೆ ಅಂತ ಹೇಳ್ತಾರೆ ಬಾಬಾ. ಇನ್ನು ಸುಖ ಸಿಗೋದಾದ್ರೂ ಕೂಡ ಎಷ್ಟು ಸಿಗತ್ತೆ ವಿಜ್ಞಾನದಿಂದ? ಅಲ್ಪ ಕಾಲದ ಸುಖ. ದುಃಖ ಮಾತ್ರ ಅಪಾರವಾಗಿದೆ. ಸಾರಿ ದುನಿಯಾ खत्म हो जाएगी तो दुख हुआ ना, सब त्राही त्राही करेंगे. ನೋಡಿ ಬಾಬಾ ಹೇಳುತ್ತಾರೆ, ಇಡೀ ಪ್ರಪಂಚಕ್ಕೆ ಪ್ರಪಂಚನೇ ಸಮಾಪ್ತಿ ಆಗ್ಬಿಡುತ್ತೋ ಅಂದ್ರೆ ದುಃಖ ಆಗ್ತದಲ್ವಾ. ನೋಡಿ, ಅಂತಿಮ ಸಮಯದಲ್ಲಿ ಎಲ್ಲರೂ ತ್ರಾಹಿ ತ್ರಾಹಿ ಹಾಹಾಕಾರ ಮಾಡುತ್ತಾರೆ. ವಹ ತೋ ಸೈನ್ಸ್ ಸೇ ಸುಖ ಹಿ ಸುಖ ಹೋತಾ ಹೇ, ದುಃಖ ಕಾ ನಾಮ ನಿಶಾನ್ ನಹಿ. ನೋಡಿ, ಸತ್ಯಯುಗದಲ್ಲಿ ವಿಜ್ಞಾನದಿಂದ ಸುಖನೇ ಸುಖ ಸಿಗತ್ತೆ, ಅಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ಯಹ ಬಿ ಜಿನ್ಕಿ ತಕದೀರ್ ಕುಲ್ತಿ ಹೇ ವಹಿ ಸಮಜ್ ಸಕ್ತೆ ಹೇ. ಬಾಬಾ ಹೇಳೋ ಮಾತನ್ನ ಯಾರ ಭಾಗ್ಯದಲ್ಲಿ ಅದೃಷ್ಟದಲ್ಲಿ ಅದೃಷ್ಟ ತೆರೆಯೋದಿದೆ ಅವರು ಮಾತ್ರ ತಿಳ್ಕೊಳ್ಳುತ್ತಾರೆ. ತಕದೀರ್ ಮೇ ಸುಖ ನಹಿ ಹೇ ತೋ ಸಮಜ್ ನಹಿ ಸಕ್ತೆ. ಅದೃಷ್ಟದಲ್ಲಿ ಸ್ವರ್ಗದ ಸುಖ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟೇ ತಿಳಿಸ್ಕೊಟ್ರು ಕೂಡ ತಿಳ್ಕೊಳ್ಳೋದಿಲ್ಲ. ಬ್ಯಾರಿಸ್ಟರ್ ಬಿ ನಂಬರ್ ವಾರ್ ಹೋತೆ ಹೇ ನಾ, कोई तो एक एक केस का 10-20 हजार रुपया लेते हैं. कोई बैरिस्टर को देखो तो कोट भी पहनने के लिए नहीं होगा. यह भी ऐसे है ना, या तो राजाओं का राजा बनते या तो पाई पैसे की प्रजा बनते हैं. तो बाप बैठ बच्चों को समझाते हैं, भारत ही इस समय सबसे गरीब है, भारत ही फिर साहूकार बनता है. ಹೇಗೆ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ, ಬ್ಯಾರಿಸ್ಟರ್ ಕೂಡ ನಂಬರ್ ವಾರ್ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ವಕೀಲರಲ್ಲೂ ಕೂಡ ನಂಬರ್ ವಾರ್. ಕೆಲವೊಬ್ರು ಒಂದೊಂದು ಕೇಸಿಗೆ 10,000 20,000 ರೂಪಾಯಿವನ್ನ ತಗೊಂಡ್ರೆ, ಕೆಲವೊಂದು ಬ್ಯಾರಿಸ್ಟರ್ನ ನೋಡ್ರಿ ಕೋರ್ಟ್ ಹಾಕೊಳ್ಳೋಕ್ಕೂ ಅವ್ರ ಹತ್ರ ಹಣ ಇರಲ್ಲ ಅಂತ ಹೇಳ್ತಾರೆ ಬಾಬಾ. ಹಾಗೆ ಇಲ್ಲೂ ಕೂಡ ಇದ್ದಾರಲ್ವಾ. ಒಂದು ಅಂದ್ರೆ ಮಕ್ಕಳು ರಾಜರಿಗೂ ರಾಜ ಆಗ್ತಾರೆ, ಇಲ್ಲ ಅಂತಂದ್ರೆ ನಯಾ ಪೈಸೆಯ ಪ್ರಜಾ ಪದವಿಯನ್ನ ಪಡೀತಾರೆ. ಅದಕ್ಕೆ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಭಾರತನೇ ಈ ಸಮಯದಲ್ಲಿ ಎಲ್ಲದಕ್ಕಿಂತ ಬಡವ ಆಗಿದೆ. ಮುಂದಿನ ದಿನದಲ್ಲಿ ಭಾರತನೇ ಎಲ್ಲದಕ್ಕಿಂತ ಸಾಹುಕಾರ ಆಗತ್ತೆ. ದಾನ್ ಹಮೇಶಾ ಗರೀಬೋಂ ಕೋ ಕಿಯಾ ಜಾತಾ ಹೇ. ಹಾಗೆ ದಾನನೂ ಕೂಡ ಯಾವಾಗ್ಲೂ ಬಡವರಿಗೇನೆ ಮಾಡ್ಲಾಗ್ತದೆ. ಧನವಾನ್ ಇತನಾ ಉಠಾ ನಹಿ ಸಕ್ತೆ ಹೇ. ನೋಡಿ, ಶ್ರೀಮಂತರಿಗೆ ಒಂದ್ ವೇಳೆ ದಾನ ಕೊಡೋಕ್ ಹೋದ್ರೆ ಅವ್ರು ಯಾರು ತಗೊಳಕ್ ಇಷ್ಟಪಡೋದಿಲ್ಲ. ಗರೀಬ್ ಸಾಧಾರಣ ಹಿ ಯಹ ಜ್ಞಾನ ಉಠಾಯಂಗೆ. ಮತ್ತು ಬಡವರು ಸಾಧಾರಣರೇ ಈ ಜ್ಞಾನವನ್ನ ತಗೊಳ್ಳುತ್ತಾರೆ. ಸಾಹುಕಾರೋಂ ಕೋ ದಾನ ದೇನ ಯಹ ಲಾ ನಹಿ ಹೇ. ಸಾಹುಕಾರರಿಗೆ ದಾನ ಕೊಡೋದು ಲಾ, ಕಾನೂನು, ನಿಯಮ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಗರೀಬ್ ಹೋನಾ, ಬಾಬಾ ಹೇಳ್ತಾರೆ ನೀವೆಲ್ಲರೂ ಬಡವರೇ ಅಲ್ವಾ.
तुम्हारी मम्मा सबसे गरीब वह फिर विश्व का महारानी बनती है. ಬಾಬಾ ತಿಳಿಸ್ತಿದ್ದಾರೆ, ನಿಮ್ಮೆಲ್ಲರ ಮಮ್ಮ ಎಲ್ಲರಿಗಿಂತ ಬಡವರು, ಅವರೇ ವಿಶ್ವದ ಮಹಾರಾಣಿ, ನಂಬರ್ 1 ಮಹಾರಾಣಿ ಆಗ್ತಾರೆ. ಡ್ರಾಮಾ ಹಿ ಐಸಾ ಬನಾ ಹುವಾ ಹೇ, ನಾಟಕನೇ ಈ ತರಹ ತಯಾರಾಗಿದೆ. ಗರೀಬ್ ಜಾಸ್ತಿ ಉಠಾತೆ ಹೇ ಕ್ಯೂಂಕಿ ದುಃಖಿ ಹೇನ, ಇನ್ನ ಬಡವರು ಜಾಸ್ತಿ ಜ್ಞಾನವನ್ನ ತಗೋತಾರೆ, ಯಾಕೆ ಅಂತ ಹೇಳಿದ್ರೆ ದುಃಖಿಗಳಲ್ವಾ. साहूकार तो बहुत सुखी है, वह तो कहते हैं हमको तो यहाँ ही स्वर्ग है, मोटर गाड़ियां पैसा आदि है. ನೋಡಿ, ಸಾಹುಕಾರರಂತೂ ಬಹಳ ಸುಖಿಗಳು ಅಂತ ಅನ್ಕೊಂಡಿದ್ದಾರೆ. ಅವ್ರೇನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಾಲಿಗೆ ಇಲ್ಲಿನೇ ಸ್ವರ್ಗ ಇದೆ, ಯಾಕೆಂದ್ರೆ ಇಲ್ಲಿ ಮೋಟರ್ ಇದೆ, ಗಾಡಿ ಇದೆ, ಬಂಗ್ಲೆ ಇದೆ, ನಾವು ಬಹಳ ಸುಖವಾಗಿದ್ದೀವಿ, ಸ್ವರ್ಗದಲ್ಲಿದ್ದೀವಿ. जिनको पैसा नहीं है नरक में है उनको आप ज्ञान दो, ऐसे भी कहते हैं. ನೋಡಿ, ಸಾಹುಕಾರರ ಮುಂದೆ ಏನಂತ ಹೇಳ್ತಾರೆ ಅಂದ್ರೆ, ಯಾರ ಹತ್ರ ಹಣ ಇಲ್ಲ, ಯಾರು ನರಕದಲ್ಲಿದ್ದೇವೆ ಅಂತ ಅನ್ಕೋತಾರೆ, ಅವ್ರಿಗೆ ಹೋಗಿ ನೀವು ಜ್ಞಾನ ಕೊಡ್ರಿ, ಅವ್ರನ್ನ ಸ್ವರ್ಗವಾಸಿ ಮಾಡ್ರಿ, ನಾವಂತೂ ಆಲ್ರೆಡಿ ಸ್ವರ್ಗವಾಸಿಗಳು ಇದ್ದೇವೆ, ಈ ರೀತಿ ಹೇಳುತ್ತಾರೆ. ತುಮ್ಹಾರಿ ಹೇ ಅಬ್ ಗಾಡ್ ಫಾದರ್ಲಿ ಸರ್ವೀಸ್, ಈಗ ನಿಮ್ಮೆಲ್ಲರದ್ದು ಗಾಡ್ ಫಾದರ್ಲಿ ಸರ್ವೀಸ್. ತುಮ್ ಭಾರತಕ್ಕೆ ಸಚ್ಚೆ ಸರ್ವೆಂಟ್ ಹೋ, ನೀವು ಭಾರತದ ಸತ್ಯವಾದ ಸೇವಕರು. ವಹ ಸೋಷಲ್ ವರ್ಕರ್ಸ್ ಹೇ ಜಿಸ್ಮಾನಿ, ಮನುಷ್ಯೋಂ ಕೋ ತೋಡಾ ಸುಖ ದೇತೆ ಹೇ. ನೋಡಿ, ಅಲ್ಲಿ ಶಾರೀರಿಕ ಸಮಾಜ ಸೇವಕರು ಅಂತ ಇದ್ದಾರೆ, ಅವರೆಲ್ಲರೂ ಮನುಷ್ಯರಿಗೆ ಅಲ್ಪ ಸುಖವನ್ನ ಕೊಡುತ್ತಾರೆ. ಯೇ ತೋ ಸಾರಿ ಸೃಷ್ಟಿ ಕೋ ಸಾಫ್ ಕರ್ ಪವಿತ್ರ ಸುಖಿ ಬನಾ ದೇತೆ ಹೇ. ಇಲ್ಲಿ ಶಿವಬಾಬಾ ಎಂತಹ ಸಮಾಜ ಸೇವಕ ಅಂತಂದ್ರೆ, ಇಡೀ ಸೃಷ್ಟಿಯನ್ನ ಸ್ವಚ್ಛ ಮಾಡಿ ಪವಿತ್ರ ಸುಖಿಯನ್ನಾಗಿ ಮಾಡುತ್ತಾರೆ. ಯಹ ತನ್ ಮನ ಧನ ಸೆ ಭಾರತ ಕಿ ಸೇವಾ ಕರ್ ರಹೇ ಹೇ, ಇಲ್ಲಿ ಎಲ್ಲ ಮಕ್ಕಳು ತಮ್ಮ ತನ್ನೋ ಮನ ಧನದಿಂದ ಭಾರತದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, अपना पुराना बैगेज 21 जन्मों के लिए ट्रांसफर करना है. इंश्योर कर ट्रस्टी हो संभालना है. ನಮ್ಮ ಹಳೆಯ ಬ್ಯಾಗೇಜ್ 21 ಜನ್ಮಗಳಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ವಿಮೆ ಮಾಡಿಸಿ ಟ್ರಸ್ಟಿಗಳಾಗಿ ಸಂಭಾಲನೆ ಮಾಡಬೇಕು. सेकंड पॉइंट ಇದೆ, निश्चय बुद्धि बन पढ़ाई करनी है, गरीबों को ज्ञान दान देना है, भारत को पवित्र बनाने की सच्ची रूहानी सेवा करनी है. ನಿಶ್ಚಯ ಬುದ್ಧಿಯವರಾಗಿ ವಿದ್ಯಾಭ್ಯಾಸ ಮಾಡಬೇಕು, ಬಡವರಿಗೆ ಜ್ಞಾನ ದಾನ ಕೊಡಬೇಕು, ಭಾರತವನ್ನು ಪವಿತ್ರ ಮಾಡುವ ಸತ್ಯವಾದ ಆತ್ಮೀಕ ಸೇವೆ ಮಾಡಬೇಕು. वरदान, अपने हर कर्म और बोल द्वारा चलते फिरते हर आत्मा को शिक्षा देने वाले मास्टर शिक्षक भव. ನಮ್ಮ ಪ್ರತಿ ಕರ್ಮ ಮತ್ತು ಮಾತಿನ ಮೂಲಕ ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಂದು ಆತ್ಮಗಳಿಗೂ ಶಿಕ್ಷಣವನ್ನು ಕೊಡುವಂತಹ ಮಾಸ್ಟರ್ ಶಿಕ್ಷಕ ಭವ. ವರದಾನದ ವಿಶ್ಲೇಷಣೆ ಹೇಳ್ತಾರೆ ಬಾಬಾ. ಜೈಸೆ ಆಜ್ಕಲ್ ಚಲ್ತಿ ಫಿರ್ತಿ ಲೈಬ್ರರಿ ಹೋತಿ ಹೇ, ಹೇಗೆ ಇವತ್ತಿನ ಕಲಿಯುಗದಲ್ಲಿ
ನಡೆದಾಡುವ ತಿರುಗಾಡುವ ಲೈಬ್ರರಿ ಇದೆ. ऐसे आप भी चलते फिरते मास्टर शिक्षक हो. ಹಾಗೆ ತಾವು ಕೂಡ ಮಕ್ಕಳು ನಡೆದಾಡುವ ತಿರುಗಾಡುವ ಮಾಸ್ಟರ್ ಶಿಕ್ಷಕರು. सदा अपने सामने स्टूडेंट देखो, अकेले नहीं हो. सदा स्टूडेंट के सामने हो. ಸದಾ ನಿಮ್ಮ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳನ್ನ ನೋಡ್ರಿ. ಯಾವತ್ತಿಗೂ ನಿಮ್ಮನ್ನ ನಾನು ಸಿಂಗಲ್ ಇದ್ದೀನಿ ಅಂತ ಅನ್ಕೋಬೇಡಿ. ಸದಾ ವಿದ್ಯಾರ್ಥಿಗಳು ನಮ್ಮ ಸಮ್ಮುಖದಲ್ಲಿದ್ದಾರೆ. ಸದಾ ಸ್ಟಡಿ ಕರ್ ಬಿ ರಹೆ ಹೋ और ಕರಾ ಬಿ ರಹೆ ಹೋ. ಸದಾ ವಿದ್ಯಾಭ್ಯಾಸವನ್ನ ಮಾಡ್ತಾನೂ ಇದ್ದೀರಿ ಮತ್ತು ಅನ್ಯರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾನೂ ಇದ್ದೀರಿ. योग्य शिक्षक कभी स्टूडेंट के आगे अलबेले नहीं होंगे, अटेंशन रखेंगे. ಯಾರು ಯೋಗ್ಯ ಶಿಕ್ಷಕರಿರ್ತಾರೆ ಅವರೆಂದು ವಿದ್ಯಾರ್ಥಿಗಳ ಮುಂದೆ ಅಲಸ್ಸಿಗಳಾಗಿರಲ್ಲ, ಅಟೆನ್ಷನ್ ಇಟ್ಕೊಂಡಿರ್ತಾರೆ. आप सोते हो, उड़ते हो, चलते हो, खाते हो, हर समय समझो हम बड़े कॉलेज में बैठे हैं, स्टूडेंट देख रहे हैं. ನೀವು ಮಲಗ್ತೀರಿ, ಏಳ್ತೀರಿ, ನಡೀತೀರಿ, ಭೋಜನ ಸ್ವೀಕಾರ ಮಾಡ್ತೀರಿ. ಆಗ ಪ್ರತಿ ಸಮಯ ತಿಳ್ಕೊಳ್ರಿ, ನಾವು ದೊಡ್ಡ ಕಾಲೇಜಲ್ಲಿ ಕುತ್ಕೊಂಡಿದ್ದೇವೆ, ಸ್ಟೂಡೆಂಟ್ ನಮ್ಮನ್ನ ನೋಡ್ತಿದ್ದಾರೆ, ವಿದ್ಯಾರ್ಥಿಗಳು ನಮ್ಮನ್ನ ನೋಡ್ತಿದ್ದಾರೆ. अच्छा श्लोगन ಇದೆ. आत्मा निश्चय से अपने संस्कारों को संपूर्ण पावन बनाना ही श्रेष्ठ योग है. ಆತ್ಮ ನಿಶ್ಚಯದಿಂದ ನಮ್ಮ ಸಂಸ್ಕಾರಗಳನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳುವುದೇ ಶ್ರೇಷ್ಠ ಯೋಗವಾಗಿದೆ. अच्छा ओम शांति. ಪ್ರಾಣ
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ
ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಶ್ವಾಸದಲ್ಲೂ ಸಂಕಲ್ಪದಲ್ಲೂ ನಿನ್ನದೇ ಗುಣಗಾನವು. ಸ್ವಪ್ನದಲ್ಲೂ ತನುವಿನ ಮೋಹವೆನ್ನನು ಸೆಳೆಯದು, ಮೋಹವೆನ್ನನು ಸೆಳೆಯದು. ಲೋಕಹಿತದ ಧ್ಯಾನದಿ ಕಲ್ಯಾಣ ಚಿಂತನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಹೃದಯದರ್ಪಣದಲ್ಲಿ ನಿತ್ಯವು ನಿನ್ನ ದರ್ಶನ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ನಯನದಲ್ಲಿ ಅನುಕ್ಷಣವು ನಿನ್ನ ರೂಪವನ್ನೇ ಕಾಣುವೆ. ನಿನ್ನ ನೆನಪು ಒಂದು
ನನ್ನ ಮನವನ್ನು ತುಂಬಿದೆ. ದಿವ್ಯ ಜಗವನಿ ನೋಡುವೆ, ದೈವಿ ಗುಣಧಾರಣೆ ಮಾಡುವೆ. ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ. ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ.